ಇದ್ದೀವಿ ಅಂತ ಹೇಳಿ. ಕಾರಣ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಅವುಗಳನ್ನೆಲ್ಲ ಈಗ ಸ್ಥಳ ಪರಿಶೀಲನೆಯನ್ನ ಕೂಡ ಡಿಐಜಿ ಅವರು ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಏನಾಗಿದೆ ಏನಿಲ್ಲ ಎಲ್ಲವನ್ನು ಕೂಡ ಪತ್ತೆ ಹಚ್ಚಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ, ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ. ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಕರ್ನಾಟಕದ ಇಬ್ಬರು ಬಲಿಯಾಗಿರುವಂತಹ ವರದಿ ಬರ್ತಾ ಇದೆ. ಬೆಳಗಾವಿ ಮೂಲದ ತಾಯಿ ಜ್ಯೋತಿ ಮತ್ತು ಮಗಳು ಮೇಘ ಸಾವನ್ನಪ್ಪಿರುವಂತ ವರದಿ ಬರ್ತಾ ಇದೆ. ಕಾಲ್ತುಳಿತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ರು ತಾಯಿ ಮತ್ತು ಮಗಳು. ಚಿಕಿತ್ಸೆ ಫಲಿಸದೆ ತಾಯಿ ಜ್ಯೋತಿ ಮತ್ತು ಮಗಳು ಮೇಘ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಸ್ಯಾಡ್ ಪಾರ್ಟ್, ಇವತ್ತು ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ರು ಜ್ಯೋತಿ ಹಾಗೂ ಮೇಘ. ಕುಟುಂಬದಿಂದಲೇ ಸಾವಿನ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಳಗಾವಿಯಿಂದ. ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಕರ್ನಾಟಕದ ಇಬ್ಬರು ಬಲಿಯಾಗಿದ್ದಾರೆ ಅನ್ನುವಂಥದ್ದು. ಬೆಳಗಾವಿ ಮೂಲದ ತಾಯಿ ಜ್ಯೋತಿ, ಮಗಳು ಮೇಘ ಇಬ್ಬರು ಕೂಡ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಈಗ ತೀವ್ರವಾಗಿ ಗಾಯಗೊಂಡಿದ್ರು ಕಾಲ್ತುಳಿತದಲ್ಲಿ. ನೂಕಾಟ ತಳ್ಳಾಟ ಎಲ್ಲವೂ ಕೂಡ ಆಗೋಗಿದೆ. ಕಾಲ್ತುಳಿತ ಅಷ್ಟೊಂದು ಜನ ಇದ್ದಾಗ ಬಹಳ ಕಷ್ಟ ಆಗ್ಬಿಡುತ್ತೆ. ಹೆಣ್ಮಕ್ಳು ಮಾತ್ರ ಇನ್ನೂ ವಿಪರೀತವಾಗಿ ಕಷ್ಟ ಆಗ್ಬಿಡುತ್ತೆ. ಕೆಳಗಡೆಗೆ ಬಿದ್ರಂತೂ ಇನ್ನೂ ತುಳ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಬದುಕಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಹೋಗ್ಬಿಡ್ತಾರೆ. ಸೊ ಈಗ ಸದ್ಯಕ್ಕೆ ಕರ್ನಾಟಕದ ಇಬ್ಬರು ಬಲಿಯಾಗಿರುವಂತಹ ವರದಿ ಬರ್ತಾ ಇದೆ. ಬಹಳ ಬೇಸರದ, ಬಹಳ ನೋವಿನ ಸಂಗತಿ ಇದು. ಪ್ರಯಾಗ್ರಾಜಲ್ಲಿ ಬೆಳಗಾವಿ ಜಿಲ್ಲೆಗೆ ಸೇರುವಂಥ ಒಂದು 30 ಜನದು ಒಂದು ಸುದ್ದಿ ನಮಗೆ ಬಂದಿದೆ. ಅದನ್ನು ನಾವು ಕ್ರಾಸ್ ವೆರಿಫೈ ಮಾಡ್ತಾಯಿದ್ದೀವಿ. ಇವತ್ತು ಬೆಳಿಗ್ಗೆನೆ ಅವರು ಆ ಟ್ರಾವೆಲ್ ಏಜೆಂಟ್ ಜೊತೆ ಅಲ್ಲಿ ರೀಚ್ ಆದ ನಂತರ ಟ್ರಾವೆಲ್ ಏಜೆಂಟ್ ಜೊತೆ ಇರೋವರು ಮಿಸ್ ಆಗಿದ್ದಾರೆ ಅಂತ ಹೇಳಿದರು. ಬಟ್ ಅದು ಮಿಸ್ಸಿಂಗ್ ಕೇಸ್ ಏನು ಆಗಲಿಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಆಗಿದೆ. ನಾವು ಯೂಶ್ವಲಿ 24 hours ವೆಯ್ಟ್ ಮಾಡ್ತೀವಿ. ಆದರೆ ಇವತ್ತು ಸರಿಸುಮಾರು ಪ್ರಯಾಗ್ರಾಜಲ್ಲಿ ಒಂದು 6 ಕೋಟಿಯಿಂದ 8 ಕೋಟಿ ಜನ ಸೇರೋ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತದೆ. ಮೌನಿ ಅಮಾವಾಸ್ಯ ಈ ನಿಟ್ಟಿನಲ್ಲಿ ನಾವು ಅಲ್ಲಿ ಜಿಲ್ಲಾಡಳಿತ ಪ್ರಯಾಗ್ರಾಜ್ ಉತ್ತರ ಪ್ರದೇಶ್ ನಮ್ಮ IAS ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಹಾಗೂ ಆ ಟ್ರಾವೆಲ್ ಏಜೆಂಟ್ ಸಂಪರ್ಕದಲ್ಲಿದ್ದೀವಿ. ಜಿಲ್ಲಾಡಳಿತದಿಂದ ಯಾವುದೇ ಅವರಿಗೆ ಸಹಾಯ ಬೇಕಂದ್ರೂ ನಾವು ಮಾಡಲಿಕ್ಕೆ ಸಿದ್ಧಿದ್ದೀವಿ. ಈಗ ಸದ್ಯಕ್ಕೆ ತಾಯಿ ಮತ್ತು ಮಗಳು ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಕುಟುಂಬದವರೇ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ರು ಇವರು. ಚಿಕಿತ್ಸೆ ಫಲಕಾರಿಯಾಗದೇ ಈಗ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿ ಬರ್ತಾ ಇದೆ. ಬಹಳ ಬೇಸರ ಮತ್ತು ನೋವಿನ ಸುದ್ದಿ ಅದು. ಕಾರಣ ಪ್ರಯಾಗ್ರಾಜ್ 144 ವರ್ಷಗಳ ನಂತರ ನಡೀತಾ ಇರುವಂಥ ಮಹಾ ಕುಂಭಮೇಳವನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋದಾಗ ಈ ರೀತಿಯಾಗಿ ದುರ್ಘಟನೆ ಸಂಭವಿಸಿ ಈ ರೀತಿಯಾಗಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಬಂದಾಗ ಯಾವುದೇ ಕುಟುಂಬಕ್ಕಾಗಿರ್ಬೋದು, ಜೊತೆಗೆ ಜನರಿಗಾಗಿರ್ಬೋದು, ಆ ಭಾವನೆಗಳನ್ನು ಹೊಂದಿರುವಂಥವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಸಂಕಟ ಆಗ್ಬಿಡುತ್ತೆ, ನೋವಾಗ್ಬಿಡುತ್ತೆ. ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿದಾಗ್ಲೂ ಏನೋ ಆಗ್ಬಿಡುತ್ತಲ್ವ ಅನ್ನುವಂಥ ಬೇಸರ. ಜನರೇ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಡ್ತಾರಾ, ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕು, ನಾವು ಹೋಗಬೇಕು, ನುಗ್ಗಬೇಕು, ಇಂಥವೆಲ್ಲ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ. ಸೊ ಅಷ್ಟೊಂದು ಜನ ಬಂದಾಗಲೂ ಕೂಡ ಅದನ್ನು ನಿರ್ವಹಿಸ್ತಾ ಇರುವಂತೆ ಒಂದೊಂದು ಅದ್ಭುತ. ಅದರಲ್ಲಿ ಈ ರೀತಿಯಾಗಿ ಆದಾಗ ಇನ್ನೊಂದಿಷ್ಟು ನೋವಾಗ್ಬಿಡುತ್ತೆ. ಸೊ ಈಗ ಸದ್ಯಕ್ಕಂತೂ ಯಾಕೆ ಹಿಂಗಾಯಿತು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋಕ್ಕೇನೋ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಬಟ್ ಆ ಕುಟುಂಬದವರು ಅವ್ರನ್ನ ಕಳ್ಕೊಂಡವ್ರಿಗೆ ಸಂಕಟ ಮತ್ತು ಆ ನೋವು ಗೊತ್ತಾಗತ್ತೆ. ಎಷ್ಟು ಜನ ಏನಾಗಿದೆ ಈಗ ಅಲ್ಲಿ ಅನ್ನುವಂಥದ್ದು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಕಾಲ್ತುಳಿತದಲ್ಲಿ. ಯಾಕಂದರೆ ಪೂರ್ತಿಯಾಗಿ ಕ್ಲಿಯರ್ ಆಗಿ ಅಲ್ಲಿ ಪಿಕ್ಚರ್ ಸಿಗ್ತಾ ಇಲ್ಲ ಪೊಲೀಸರಿಗೂ ಸಹ, ಯಾಕೆ ಹಿಂಗೆ ಆಗೋಯ್ತು ಅಂತ ಹೇಳಿ. ಈಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಹಲವರನ್ನು. ಸೊ ಈಗ ತಾಯಿ ಮಗಳು ಇಬ್ಬರು ಕೂಡ ಸಾವನ್ನಪ್ಪಿರುವಂಥ ವರದಿ ಅಂತೂ ಬರ್ತಾ ಇದೆ ಕರ್ನಾಟಕದಿಂದ. ಇನ್ನು ಯಾವ್ಯಾವ ರಾಜ್ಯದಿಂದ ಹೋಗಿರುವಂಥವ್ರಿಗೆ ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅವ್ರದ್ದು ಏನಾಗಿದೆಯೋ ಅಲ್ಲಿ. ಆಮೇಲೆ ಅಲ್ಲಿ ವ್ಯವಸ್ಥೆಗಳು ಹೇಗಾಗ್ತಾ ಇದೆ ಅಂತಂದರೆ, ನಾನು ನೋಡ್ತಾ ಇದೆ ತುಂಬ ಕಡೆಗಳಲ್ಲಿ ಹೋಗಿ ಉಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಗಳಿಲ್ಲ. ನೀವು ಇಲ್ಲಿಂದ ಬುಕ್ ಮಾಡ್ಕೊಂಡು ಹೋಗ್ತೀರಂದರೆ ಅದನ್ನು ನಂಬುವಂಥ ಪರಿಸ್ಥಿತಿನೂ ಇಲ್ಲ. ಅಲ್ಲಿ ಸೆಕ್ಟರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. 1ರಿಂದ 50, 60, 70 ಕಂಟಿನ್ಯೂಸ್ ಆಗಿ ಹಾಗೆ ಸೆಕ್ಟರ್ಗಂತ ಮಾಡಿದ್ದಾರೆ. ಆ ಸೆಕ್ಟರ್ಗಳಲ್ಲಿ ಟೆಂಟ್ಗಳಿದ್ದಾವೆ. ಟೆಂಟ್ಗಳಲ್ಲಿ ನೀವು ಉಳ್ಕೊಳ್ಳೋಕ್ಕಿದೆ. ಟೆಂಟ್ಗಳಲ್ಲಿ ಉಳ್ಕೊಳ್ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೇಕು. ಆ ಬುಕ್ ಮಾಡ್ಕೊಂಡು ಇದು ಕನ್ಫರ್ಮ್ ಆಗಬೇಕು ಅಂದರೆ ಗೊತ್ತಿಲ್ಲ, ಆಗುತ್ತಾ ಇಲ್ವಾ, ದುಡ್ಡೇನೋ ಕಟ್ಸ್ಕೊಳ್ತಾರೆ, ಅದು ಹೌದಾ ಅಲ್ವಾ ಅನ್ನೋಂಥದ್ದು ಭಾಳಷ್ಟು ಜನಕ್ಕೆ ಪ್ರಶ್ನೆ. ಸೊ ಹಾಗಾಗಿ ಅಲ್ಲೇ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋದರೆ ರೂಮ್ಗಳು ಸಿಗುತ್ತೋ ಇಲ್ಲೋ ಅನ್ನುವಂಥ ಇಲ್ಲ. ಸೊ ಈ ಮಧ್ಯದಲ್ಲಿ ಏನಾಗ್ತಾ ಇದೆ, ಇಲ್ಲಿಗೆ ಹೋದವರೆಲ್ಲ ವಾರಣಾಸಿಗೆ ಹೋಗ್ತಾ ಇದ್ದಾರೆ, ಅಯೋಧ್ಯೆಗೂ ಕೂಡ ಹೋಗ್ತಾರೆ. ಅಲ್ಲೂ ಕೂಡ ವಿಪರೀತವಾಗಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ಪ್ರಯಾಗ್ರಾಜ್ನಲ್ಲಿ ಇಬ್ಬರು ಕನ್ನಡಿಗರ ಸಾವನ್ನಪ್ಪಿರುವಂಥ ವರದಿ ಏನಿದೆ, ಬೆಳಗಾವಿ ನಿವಾಸಿ ತಾಯಿ ಜ್ಯೋತಿ ಮತ್ತು ಮಗಳು ಮೇಘ ಸಾವನ್ನಪ್ಪಿರುವಂಥ ವರದಿ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಂಪರ್ಕಕ್ಕೆ ತಾಯಿ ಮಗಳು ಇಬ್ಬರು ಕೂಡ ಸಿಕ್ಕಿರಲಿಲ್ಲ.
ಜ್ಯೋತಿ ಸಾವಿನ ಬಗ್ಗೆ ಕುಟುಂಬಸ್ಥರು ದೃಢಪಡಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಇಬ್ಬರು ಕನ್ನಡಿಗರ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತಕ್ಕೆ ಇಬ್ಬರು ಕೂಡ ಸಾವನ್ನಪ್ಪಿರುವಂತ ವರದಿ ಬರ್ತಾ ಇದೆ. ತಾಯಿ ಮತ್ತು ಮಗಳು ತೀವ್ರವಾಗಿ ಗಾಯಗೊಂಡಿರ್ತಾರೆ ಕಾಲ್ತುಳಿತದಲ್ಲಿ, ಜ್ಯೋತಿ ಹಾಗೂ ಮೇಘ. ಸೊ ಇಬ್ಬರು ಈಗ ಕನ್ನಡಿಗರ ಸಾವಾಗಿದೆ ಅಂತೇಳಿ ಬೆಳಗಾವಿಯ ನಿವಾಸಿ ಜ್ಯೋತಿ ಹಾಗೂ ಅವರ ಮಗಳು ಮೇಘ ಇಬ್ಬರು ಕೂಡ ಸಾವನ್ನಪ್ಪಿರುವಂತಹ ವರದಿ ಬರ್ತಾ ಇದೆ. ಇದನ್ನು ಕುಟುಂಬದವರೇ ಅಧಿಕೃತವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. 3 ದಿನಗಳ ಹಿಂದೆ ಟ್ರಾವೆಲ್ಸ್ ಏಜೆನ್ಸಿಯ ಮೂಲಕ ತಾಯಿ ಮತ್ತು ಮಗಳು ತೆರಳಿರ್ತಾರೆ. ಅವ್ರು ಕರ್ಕೊಂಡು ಹೋಗಿರ್ತಾರೆ. ಬಟ್ ಈ ಥರ ಆದಂಥ ಸಂದರ್ಭದಲ್ಲಿ ಅವರಾದರೂ ಏನು ಮಾಡ್ತಾರೆ ಟ್ರಾವೆಲ್ ಏಜೆನ್ಸಿಯವರು? ಕಾರಣ ಇವರೆಲ್ಲ ಒಳಗಡೆ ಹೋಗಿರ್ತಾರೆ, ಸ್ನಾನ ಮಾಡೋಕ್ಕೆ ಹೋಗಬೇಕು ಅಂತೇಳಿ. ಸೊ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಘಡ ಸಂಭವಿಸಿದೆ. ಅನೇಕರು ಟ್ರಾವೆಲ್ ಏಜೆನ್ಸಿಯವರು ಈ ರೀತಿಯಾಗಿ ಬುಕ್ಕಿಂಗನ್ನು ಮಾಡಿಕೊಂಡು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೋಗೋಕ್ಕೆ 2 ದಿನ, ಬರೋಕ್ಕೆ 2 ದಿನ. ಜೊತೆಗೆ ನಿಮಗೆ ಅಲ್ಲಿ ಪ್ರಯಾಗ್ರಾಜಕ್ಕೆ ಕರ್ಕೊಂಡು ಹೋಗಿ ನೋಡಿ, ಫೋಟೋ ತೋರಿಸ್ತಾ ಇದ್ದೀವಿ. ಇವರೇ ಜ್ಯೋತಿ, ಈ ಕಡೆಗೆ ಮೇಘನ, ಇಬ್ಬರು ಕೂಡ ಈಗ ಮೃತಪಟ್ಟಿರುವಂಥ ವರದಿ ಬರ್ತಾ ಇದೆ. ಅವರೇ ಕುಟುಂಬದವರೇ ಅಧಿಕೃತವಾಗಿ ಈಗ ತಿಳಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ವಂತೆ. ತದನಂತರ ಈಗ ಹೌದು, ಅವರು ಕಾಲ್ತುಳಿತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದರು, ಚಿಕಿತ್ಸೆ ಫಲಿಸಲಿಲ್ಲ, ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥವರೇ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭಾಳ ಬೇಸರ ಆಗುತ್ತೆ, ಭಾಳ ನೋವಾಗುತ್ತೆ. ಯಾವ ವಿಚಾರಕ್ಕೆ ಹೋಗಿದ್ರು ಅವರು? 144 ವರ್ಷಗಳಿಗೊಮ್ಮೆ ನಡೀತಾ ಇರುವಂಥ ಈ ಮಹಾಕುಂಭಮೇಳವನ್ನು ನೋಡಬೇಕು, ನಾವು ಕಣ್ತುಂಬಿಕೊಳ್ಬೇಕು ಅಂತೇಳಿ ಹೋಗಿರ್ತಾರೆ. ಕಾರಣ ಮತ್ತೊಂದು ಇನ್ನೊಂದು ಜನ್ರೇಷನ್ ನೋಡೋಕ್ಕಾಗಲ್ಲ ಇದನ್ನು. ಇನ್ನು 144 ವರ್ಷ ಅಲ್ಲಿವರೆಗೂ ಬದುಕಿರ್ತೇವಿಲ್ಲ ಯಾರಿಗೂ ಗೊತ್ತು. ಸಾಧ್ಯ ಅಂತೂ ಇಲ್ಲ ಈಗಿರುವಂಥ ಪರಿಸ್ಥಿತಿಯಲ್ಲಿ. ಹಾಗಾಗಿ ನೋಡಿಬಿಡೋಣ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಇರುತ್ತೆ. ಆ ನಿಟ್ಟಿನಲ್ಲಿ ಹೋಗ್ತಾರೆ. ಹೋದಾಗ ವ್ಯವಸ್ಥೆನೂ ಕೂಡ ಹಾಗೆ ಮಾಡಿದ್ದಾರೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಅವಘಡಗಳು ಹೇಗೆ ಸಂಭವಿಸುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವುದೋ ವಿಚಾರಕ್ಕೇನೋ ನಡೆದು ಬಿಡುತ್ತೆ, ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇರುತ್ತೆ, ಒಂದೇನೋ ಅವಘಡ ನಡೆದು ಬಿಡುತ್ತೆ. ಆ ಅವಘಡದಲ್ಲಿ ಈ ರೀತಿಯಾಗಿ ಆದಾಗ ಇಡೀ ಕುಟುಂಬ ನರಳಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಸೊ ಈಗ ಕರ್ನಾಟಕದಿಂದ ಇಬ್ಬರು ತಾಯಿ ಮತ್ತು ಮಗಳು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅಂತಂದಾಗ ಕುಟುಂಬ ಅದನ್ನು ಹೇಗೆ ಅರಗಿಸಿಕೊಳ್ಬೋದು ಅಂತ ಹೇಳಿ ಕಷ್ಟ ಆಗಿಬಿಡುತ್ತೆ. ನಮಗೆ ಒಂಥರ ನೋವು ಸಂಕಟ ಆಗುತ್ತೆ ಅಂದಾಗ ಕುಟುಂಬದವ್ರು ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ ಅಂಥೇಳಿ, ಎಷ್ಟು ಕಷ್ಟ ಆಗಿತ್ತು ಅದನ್ನು ಆ ಸುದ್ದಿಯನ್ನು ಕೇಳೋಕ್ಕೂ ಕೂಡ ಎಷ್ಟು ಕಷ್ಟ ಆಗುತ್ತೆ. ಇನ್ನು ಅದನ್ನು ಅರಗಿಸ್ಕೊಳ್ಬೇಕಲ್ಲ ಆ ಕುಟುಂಬ ಇನ್ನೆಷ್ಟು ಕಷ್ಟವನ್ನು ಅನುಭವಿಸಬೇಕು ಅಂತ ಹೇಳಿ ಕೆಲವೊಂದು ಟೈಮ್ ಅಲಿಸ್ಬಿಡುತ್ತೆ. ಇಲ್ಲಿಂದನೇ ನೋಡ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕೈ ಮುಗಿದ್ಬಿಡೋಣಪ್ಪ ಅಂತ ಹೇಳಿ ಭಾಳಷ್ಟು ಜನ ಹೋಗೋಕ್ಕೆ ಕಷ್ಟಪಡ್ತಾರೆ. ಕಾರಣ ಅಲ್ಲಿ 15-20 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನು ನಿಲ್ಲಿಸ್ಕೊಂಡ್ಬಿಟ್ಟು 15 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಂತೆ. 15 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಕಾರಣ ಅಷ್ಟೊಂದು ಜನ ಕ್ರೌಡ್ ಇರಬೇಕಾದ್ರೆ ವೆಹಿಕಲ್ಸ್ಗಳನ್ನೆಲ್ಲ 15-20 ಕಿಲೋಮೀಟರ್ ದೂರದಲ್ಲೇ ನಿಲ್ಸಕ್ಕೆ ಬಿಡ್ತಾ ಇದ್ದಾರೆ, ಒಳಗಡೆಗೆ ಬಿಡ್ತಾ ಇಲ್ಲ. ಅಲ್ಲಿಂದ ನಡ್ಕೊಂಡು ಹೋಗಿ ಸ್ನಾನವನ್ನು ಮಾಡಿಕೊಂಡು ವಾಪಸ್ ಬಂದು ವ್ಯವಸ್ಥೆಯನ್ನು ಇವೆಲ್ಲ ಬಹಳ ಅಷ್ಟು ಸುಲಭದ್ದಲ್ಲ. ಬಟ್ ಒಂದು ನಂಬಿಕೆ, ವಿಶ್ವಾಸ ಅನ್ನೋದು ಹೇಗೆ ಗಾಢವಾಗಿರುತ್ತೆ ಆ ನಿಟ್ಟಿನಲ್ಲೇ ಹೋಗೋಕ್ಕೆ ಮುಂದಾಗ್ತಾರೆ. ಹೋದಂಥ ಸಂದರ್ಭದಲ್ಲಿ ತುಂಬ ಜನ ಹೋಗಿ ಬಂದವರು ಇದ್ದಾರೆ ಚೆನ್ನಾಗಿ. ಬಟ್ ಕೆಲವು ಅವಘಡಗಳು ಹಿಂಗಾಗ್ಬಿಡುತ್ತೆ.